ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಮ್ಮ ಪ್ರಯಾಣ ಇವತ್ತು ಮಹಾರಾಷ್ಟ್ರದ ಕಡೆಗೆ ಹೋಗ್ತಾ ಇದೆ. ಮಹಾರಾಷ್ಟ್ರದ ಔರಂಗಾಬಾದ್ ನಗರದ ಎಲ್ಲೋರ ಕಡೆಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಎಲ್ಲೋರ ಮಹಾರಾಷ್ಟ್ರದ ಔರಂಗಾಬಾದ್ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲೋರ ರಾಷ್ಟ್ರಕೂಟರ ಅರಸರಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಪುರಾತತ್ವ ಪ್ರದೇಶ. ಎಲ್ಲೋರ ಸ್ಮಾರಕ ಮತ್ತು ಗುಹೆಗಳಿಗೆ ಪ್ರಸಿದ್ಧ. ಸುಮಾರು 34 ಗುಹೆಗಳನ್ನು ಕಲ್ಲಿನಿಂದ ಕೆತ್ತಲಾಗಿದೆ. ಹಿಂದೂ, ಬೌದ್ಧ ಮತ್ತು ಜೈನ ದೇವಸ್ಥಾನಗಳನ್ನು ಕಾಣಬಹುದು. ಎಲ್ಲವೂ ಕಲ್ಲಿನಿಂದ ಕೆತ್ತಿದ ವಾಸ್ತುಶಿಲ್ಪಗಳೇ. ಎಲ್ಲವೂ ದೇವಾಲಯಗಳು ಮತ್ತು ಸನ್ಯಾಸಿ ಮಂದಿರಗಳಾಗಿವೆ. ಇಲ್ಲಿ ನಿರ್ಮಿತವಾದಂತಹ ಗುಹೆಗಳು ಮತ್ತು ದೇವಸ್ಥಾನಗಳು ಸುಮಾರು 5 ಮತ್ತು 10ನೇ ಶತಮಾನದ ಮಧ್ಯೆ ನಿರ್ಮಿಸಲಾಗಿರುವಂಥದ್ದು. 12 ಬೌದ್ಧ ದೇವಾಲಯಗಳು, 17 ಹಿಂದೂ ದೇವಾಲಯಗಳು ಮತ್ತು 5 ಜೈನ ದೇವಾಲಯಗಳನ್ನು ನಾವಿಲ್ಲಿ ಕಾಣಬಹುದು. ಈ ಎಲ್ಲಾ ಗುಹೆಗಳು ಭಾರತೀಯ ಇತಿಹಾಸದ ಆ ಸಂದರ್ಭದಲ್ಲಿ ಇದ್ದಂಥ ಧಾರ್ಮಿಕ ಸಾಮರಸ್ಯವನ್ನ ತೋರಿಸುತ್ತೆ. ಎಲ್ಲೋರವನ್ನ 1983ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಘೋಷಿಸುತ್ತೆ. ಎಲ್ಲೋರಾದ ಆಕರ್ಷಣೆ ಕೈಲಾಸನಾಥ ದೇವಾಲಯ. ಎಲ್ಲೋರಾದ ಆಕರ್ಷಣೆ ಅಂದರೆ ಕೈಲಾಸನಾಥ ದೇವಾಲಯ. ಚೌಕ ಸಭಾಂಗಣ, ಗರ್ಭಗುಡಿ ಮತ್ತು ಗೋಪುರವನ್ನ ಒಳಗೊಂಡಿರುವಂತಹ ಈ ಕೈಲಾಸನಾಥ ದೇವಾಲಯ ಸುಂದರವಾದ ದೇವಾಲಯ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ 17 ಪ್ರವಾಸಿ ತಾಣಗಳನ್ನು ವಿಶ್ವ ದರ್ಜೆಯ ತಾಣವಾಗಿ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದೆ. ಇದರಲ್ಲಿ ಎಲ್ಲೋರ ಕೂಡ ಸೇರಿದೆ. ಇನ್ನು ನಾವು ಎಲ್ಲೋರಾಗೆ ಹೋಗಬೇಕು ಅಂತಂದರೆ ಬೆಂಗಳೂರಿನಿಂದ 931 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿಂದ ನಾವು ಔರಂಗಾಬಾದ್ಗೆ ತೆರಳಬೇಕು. ಔರಂಗಾಬಾದ್ನಿಂದ 31 ಕಿಲೋಮೀಟರ್ ದೂರ ಆಗುತ್ತೆ. ಮತ್ತು ಇಲ್ಲಿಗೆ ರೈಲು ಸಂಚಾರ ಮತ್ತು ವಿಮಾನ ಸಂಚಾರ ಕೂಡ ಇದೆ.